ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಇನ್ನು ಮಹೇಶ್ ಅವರು ಕೂಡ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರು, ಊಟ ಎಲ್ಲ ಆಯಿತು. ಇವಾಗ ಜ್ಯುವೆಲರಿ ಶಾಪ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಜ್ಯುವೆಲರಿ ಶಾಪ್ಗೆ ಸೈಡ್ ಓಲೆ ತೊಗೊಳೋದಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಡೈಲಿ ವೇರ್ಗೆ ಹಾಕಿರೋ ಸೈಡ್ ಓಲೆ ನೆನ್ನೆ ಬಿದ್ದೋಗಿತ್ತು. ಎಲ್ಲಿ ಬಿದ್ದೋಯ್ತು ಅಂತ ಕೂಡ ಗೊತ್ತಿಲ್ಲ. ತಿರುಪ್ ಲೂಸ್ ಆಗಿತ್ತು ಅನಿಸುತ್ತೆ, ನಾನು ಕೂಡ ನೋಡ್ಕೊಂಡಿಲ್ಲ. ಸರಿ ಅಂತ ಹೇಳಿ ಹೊಸ್ದಾಗಿರೋದನ್ನೇ ತೊಗೊಳೋದಕ್ಕೆ ಇವಾಗ ಜ್ಯುವೆಲರಿ ಶಾಪ್ಗೆ ಬಂದ್ವಿ. ಇದು ಮಹೇಶ್ ಅವ್ರಿಗೆ ಪರಿಚಯ ಇರೋ ಜ್ಯುವೆಲರಿ ಶಾಪೇ, ನಮ್ಮನೆ ಹತ್ರನೇ ಇರೋದು. ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಇವಾಗ ಮಹೇಶ್ ಅವರು ಕರ್ಕೊಂಡು ಬಂದರು. ಇನ್ನು ಈ ಶಾಪಲ್ಲಿ ಜ್ಯುವೆಲರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೈಡ್ ಓಲೆ ಮತ್ತು ಮೂಗ್ಬಟ್ಟೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಸರಿನೂ ನಾನು ಇಲ್ಲೇ ತೊಗೊಳ್ಳೋದು. ಕಲೆಕ್ಷನ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೊಸ ಹೊಸ ಡಿಸೈನ್ಸ್ ಎಲ್ಲ ತರಿಸ್ತಿರ್ತಾರೆ. ಲಾಸ್ಟ್ ಟೈಮು ಕಿವಿಗೆ ಹಾಕಿರೋ ಸೈಡ್ ಓಲೆ ಬಂದು ಸ್ಟೋನಲ್ಲಿ ಹಾಕ್ಕೊಂಡಿದ್ದೆ. ಈ ಸರಿ ಪ್ಲೈನಲ್ಲಿ ನೋಡೋಣ ಅಂತ ಹೇಳಿ ಪ್ಲೈನ್ ಓಲೆನ ನೋಡ್ತಾ ಇದ್ದೀನಿ. ಇನ್ನು ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿತ್ತು, ತುಂಬಾ ಕಲೆಕ್ಷನ್ಸ್ ಕೂಡ ಇತ್ತು. ಲಾಸ್ಟ್ ಟೈಮು ಸ್ಟೋನಲ್ಲಿ ಹಾಕಿರೋದ್ರಿಂದ ಈ ಸರಿ ಪ್ಲೈನಲ್ಲೇ ನೋಡೋಣ ಅಂತ ಹೇಳಿ ಪ್ಲೈನ್ ಓಲೆನ ನೋಡ್ತಾ ಇದ್ದೀನಿ. ಮೀಡಿಯಮ್ ಸೈಜಲ್ಲೂ ಇತ್ತು, ಹಾಗೆಯೇ ದೊಡ್ಡದಾಗಿರೋದ್ರಲ್ಲೂ ಕೂಡ ಇತ್ತು. ಡೈಲಿ ವೇರ್ಗೆ ಹಾಕ್ಕೊಳ್ಳೋದ್ರಿಂದ ಚಿಕ್ಕದಾಗಿರೋದೇ ಸಾಕು, ತುಂಬ ದೊಡ್ಡದು ಅಷ್ಟು ಚೆನ್ನಾಗಿ ಕಾಣಲ್ಲ. ಅದೆಲ್ಲ ಏನಿದ್ರು ಫಂಕ್ಷನ್ ವೇರಿಗೆ ಸರಿ ಅಂತ ಹೇಳಿ ಮೀಡಿಯಮ್ ಸೈಜೇ ನೋಡ್ತಾ ಇದ್ದೀನಿ. ಇವಾಗ ಗೋಲ್ಡ್ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿರೋದ್ರಿಂದ ಸೈಡ್ ಓಲೆ ಮತ್ತು ಮೂಗ್ಬಟ್ಗೂ ಕೂಡ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಇನ್ನು ಡೈಲಿ ವೇರ್ಗೆ ಮೀಡಿಯಮ್ ಆಗಿರೋದೇ ಸಾಕು ಅಂತ ಹೇಳಿ ನಾನು ಕೂಡ ಒಂದು ಪೇರ್ ತಗೊಂಡೆ. ಇನ್ನು ಲಾಸ್ಟ್ ಟೈಮು ನಾನು ಸೈಡ್ ಓಲೆ ತಗೊಂಡಾಗ ರೇಟೆಲ್ಲ ತುಂಬಾ ಕಡಿಮೆ ಇತ್ತು. ನನ್ನ ಸೈಡ್ ಓಲೆ ಬಂದು ಸುಮಾರು 6 ವರ್ಷದಿಂದ ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಾಳಿಕೆ ಕೂಡ ಬಂದಿತ್ತು. ಆದರೆ ತಿರುಪ್ ಲೂಸ್ ಆಗಿತ್ತು ಅನಿಸುತ್ತೆ, ನೆನ್ನೆ ಬಿದ್ದೋಗಿದೆ. ಇನ್ನು ಲಾಸ್ಟ್ ಟೈಮು ಅದನ್ನು ತಗೊಂಡಾಗ ಪೇರ್ ಬಂದು 800 ರೂಪಾಯಿ ಇತ್ತು ಅನಿಸುತ್ತೆ, ತುಂಬಾ ಕಡಿಮೆ ಇತ್ತು. ಇವಾಗ ತಗೊಂಡಿರೋದು ಬಂದು 1,500 ರೂಪಾಯಿ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಕೂಡ ತಗೊಂಡು ಅಲ್ಲಿಂದ ಬಂದ್ವಿ. ಇನ್ನು ಸಂಜೆ ಮಕ್ಕಳು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮಸಾಲೆ ಪುರಿನ ತರಿಸ್ಕೊಂಡಿದ್ರು. ಮೊದಲೆಲ್ಲ ಜಾಸ್ತಿ ಗೋಬಿನ ತರಿಸ್ಕೊಂಡು ತಿಂತಾಯಿದ್ರು. ಇವಾಗ ಫುಡ್ ಕಲರ್ ಎಲ್ಲ ನಿಲ್ಲಿಸಿರೋದ್ರಿಂದ ಗೋಬಿ ಕೂಡ ಅಷ್ಟು ಟೇಸ್ಟಾಗಿ ಬರ್ತಿಲ್ಲ. ಹಾಗಾಗಿ ಗೋಬಿನ ಜಾಸ್ತಿ ತರಿಸೋದಕ್ಕೆ ಹೋಗ್ತಿಲ್ಲ. ಬೇಕು ಅಂದಾಗ ಮಸಾಲೆ ಪುರಿನ ತರಿಸ್ಕೋತಾರೆ. ಇನ್ನು ಮಹೇಶ್ ಅವರು ಕೆಲಸ ಮುಗಿಸ್ಕೊಂಡು ಬರ್ತಾ ಹಾಗೆಯೇ ಮಸಾಲೆ ಪುರಿನ ತಂದಿದ್ರು. ಇವಾಗ ಎಲ್ರಿಗೂ ಮಸಾಲೆ ಪುರಿನ ತಿನ್ನೋದಕ್ಕೆ ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು. ಇನ್ನು ಮಸಾಲೆ ಪುರಿ ಎಲ್ಲ ತಿಂದು ಅದೇ ಹೆವಿ ಅಂತ ಅನ್ನಿಸ್ತು. ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಇವಾಗ ಟೊಮೊಟೊ ರೈಸ್ನ ಮಾಡ್ತಾಯಿದ್ದೀನಿ. ಒನ್ ಟೈಮ್ಗೆ ಸಾಂಬಾರು ಏನಾದರೂ ಮಾಡೋದಕ್ಕೆ ಬೇಜಾರಾದಾಗ ಈ ರೀತಿ ಟೊಮೊಟೊ ರೈಸ್ನ ಮಾಡ್ಕೋತೀನಿ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. ಇನ್ನು ಟೊಮೊಟೊ ರೈಸ್ನ ಮಾಡೋದಕ್ಕೆ ಈರುಳ್ಳಿ ಮತ್ತು ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆನ ಬಿಸಿಯಾಗೋದಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಅರಿಶಿನ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಖಾರಕ್ಕೆ ತಕ್ಕಂತೆ ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆಯೇ ಟೇಸ್ಟ್ಗೆ ಅಂತೇಳಿ ಸ್ವಲ್ಪ ಗರಂ ಮಸಾಲ ಪುಡಿ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಟೊಮೊಟೊ ಕೂಡ ಬೇಗನೆ ಸಾಫ್ಟಾಗಿ ಹೋಗುತ್ತೆ. ಇವಾಗ ಟೊಮೊಟೊ ರೈಸ್ ಮಾಡೋದಕ್ಕೆ ಗೊಜ್ಜನ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಬಿಸಿ ಅನ್ನನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ರೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಒನ್ ಟೈಮ್ಗೆ ಸಾಂಬಾರು ಮಾಡೋದಕ್ಕಾಗಲ್ಲ ಅಂತ ಅಂದಾಗ, ಎಮರ್ಜೆನ್ಸಿಗೆ ಏನಾದರೂ ಮಾಡ್ಕೋಬೇಕು ಅಂದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ.
ನೆಕ್ಸ್ಟ್ ಡೇ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಹುಣ್ಣಿಮೆ. ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸಗಳೆಲ್ಲ ಮುಗಿಸಿ ತಿಂಡಿ ರೆಡಿ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಹುಣ್ಣಿಮೆ ಇರೋದ್ರಿಂದ ಇವತ್ತು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ರೆಡಿ ಮಾಡಿಕೊಂಡು ದೀಪನ ಹಚ್ತಾ ಇದ್ದೀನಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಏನಾದರೂ ಮಾಮೂಲಿ ವಾರಗಳಲ್ಲಿ ಬಿದ್ದರೆ ಅವತ್ತಿನ ದಿನವೇ ದೇವ್ರ ಸಾಮಾನು ತೊಳೆದು ದೀಪನ ಹಚ್ತೀನಿ. ಇನ್ನು ಮಂಗಳವಾರ ಅಥವಾ ಶುಕ್ರವಾರದ ದಿನ ಏನಾದರೂ ಅಮಾವಾಸ್ಯೆ ಹುಣ್ಣಿಮೆ ಬಿದ್ದರೆ ಹಿಂದಿನ ದಿನವೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪನ ಹಚ್ತೀನಿ. ದೇವ್ರ ಪೂಜೆ ಎಲ್ಲ ಆಯಿತು. ಹಾಗೆಯೇ ತಿಂಡಿ ಎಲ್ಲ ಆದಮೇಲೆ ಇವಾಗ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಮನೇಲೇ ತರಕಾರಿ ಎಲ್ಲ ಹಾಗೆ ಉಳ್ಕೊಂಡಿತ್ತು, ಅದನ್ನೇ ಹಾಕಿ ಇವಾಗ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೇಲಿ ಮಧ್ಯಾಹ್ನದ ಹೊತ್ತು ಮುದ್ದೆ ಮಾಡೋದ್ರಿಂದ ಮುದ್ದೆಗೆ ಸೆಟ್ಟಾಗೋ ರೀತಿಯೇ ಸಾಂಬಾರನ್ನ ಮಾಡ್ಕೋಬೇಕು. ಮುದ್ದೆ ಏನಾದರೂ ಮಾಡದೇ ಇರೋ ದಿನ ಮಾತ್ರ ರಸಮ್ ಸಾಂಬಾರು ಅಥವಾ ದಾಲ್ನ ಮಾಡ್ತೀನಿ. ಇನ್ನು ಮುದ್ದೆ ಮಾಡೋ ದಿನ ಬೇಳೆ ಸಾಂಬಾರು ಅಥವಾ ಉಪ್ಪು ಸಾಂಬಾರು, ಮಸಾಲೆ ಸಾಂಬಾರು ಈ ರೀತಿ ಮಾಡ್ಕೋತೀನಿ. ಇನ್ನು ಸಾಂಬಾರು ಕೆಲಸ ಕೂಡ ಮುಗೀತು. ಇವತ್ತು ಕುಶಲ್ಗೆ ಹಾಫ್ ಡೇ ಸ್ಕೂಲ್ ಇತ್ತು. ಇವತ್ತಿಂದ ಅವನಿಗೆ ರಿವಿಷನ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಇನ್ನು ಅವನು ಕೂಡ ಸ್ಕೂಲ್ ಮುಗಿಸ್ಕೊಂಡು ಮಧ್ಯಾಹ್ನನೇ ಮನೆಗೆ ಬಂದ. ಇನ್ನು ಮಹೇಶ್ ಅವರು ಕೂಡ ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬರೋದ್ರಿಂದ ಪ್ರತಿದಿನ ಮುದ್ದೆನ ಮಾಡ್ತೀನಿ. ಅವರು ಕೂಡ ಊಟನ ಮಾಡ್ತಾರೆ. ಇನ್ನು ಅವ್ರು ಬರೋಷ್ಟರಲ್ಲಿ ಅಡುಗೆ ಎಲ್ಲ ರೆಡಿಯಾಗಿತ್ತು. ಅವರು ಕೂಡ ಊಟನ ಮಾಡಿದ್ರು. ಆಯ್ತಾ? ಆಯ್ತು. ಎಣ್ಣೆನೇ ಜಾಸ್ತಿ ಇಲ್ಲ. ಇದಕ್ಕೆ 40 ರೂಪಾಯಿ ಬರ ಕೊಟ್ಬಿಟ್ಟು ತಗೊಂಡೆ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆಯೇ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.